ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ಮೇ 18, 2025ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ಗ್ರೇಲ್ ಮಿಷನ್, ಜ್ಞಾನ ಭಾರತಂ ಮಿಷನ್, ಮೊಸುರಾ ಪೆಂಟೋನಿ, ಟೈಪ್ 2 ಮಧುಮೇಹ, ಇ ಪಾಸ್ಪೋರ್ಟ್ಗಳು, ವಿಶ್ವ ಆಹಾರ ಪ್ರಶಸ್ತಿ 2025, ಸಾರ್ವಜನಿಕ ಸುರಕ್ಷತಾ ಕಾಯ್ದೆ ಇವುಗಳೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ಗ್ರೇಲ್ ಮಿಷನ್. ಗ್ರೇಲ್ ಗ್ರಾವಿಟಿ ರಿಕವರಿ ಅಂಡ್ ಇಂಟೀರಿಯರ್ ಲ್ಯಾಬೊರೇಟರಿ. ನಾಸಾದ ಗ್ರೇಲ್ ಮಿಷನ್ ಇತ್ತೀಚೆಗೆ ಚಂದ್ರನ ಸಮೀಪದ ಮತ್ತು ದೂರದ ಬದಿಗಳ ನಡುವಿನ ಗಮನಾರ್ಹ ವ್ಯತ್ಯಾಸಗಳನ್ನು ಬಹಿರಂಗಪಡಿಸಿ ಅವುಗಳಿಗೆ ಉಬ್ಬರವಿಳಿತದ ವಿರೂಪ ಮತ್ತು ವೈವಿಧ್ಯಮಯ ಜ್ವಾಲಾಮುಖಿ ಚಟುವಟಿಕೆ ಕಾರಣವೆಂದು ಹೇಳಿದೆ. ಗುರುತ್ವಾಚೇತರಿಕೆ ಮತ್ತು ಒಳಾಂಗಣ ಪ್ರಯೋಗಾಲಯ 2011ರಲ್ಲಿ ಆರಂಭಿಸಲಾದ ನಾಸಾ ಚಂದ್ರನ ಕಾರ್ಯಾಚರಣೆಯಾಗಿದೆ. ಇದು ಎಬ್ ಮತ್ತು ಪ್ಲೋ ಎಂಬ ಎರಡು ರೋಬೋಟಿಕ್ ಬಾಹ್ಯಾಕಾಶ ನೌಕೆಗಳನ್ನು ಒಳಗೊಂಡಿದೆ. ಚಂದ್ರನ ಗುರುತ್ವಾಕರ್ಷಣಾ ಕ್ಷೇತ್ರದಲ್ಲಿನ ವ್ಯತ್ಯಾಸಗಳನ್ನು ಅಳೆಯುವುದು, ಅದರ ಆಂತರಿಕ ರಚನೆ ಮತ್ತು ಭೌಗೋಳಿಕ ಇತಿಹಾಸದ ಬಗ್ಗೆ ನಿರ್ಣಾಯಕ ಒಳನೋಟಗಳನ್ನು ಒದಗಿಸುವುದು ಈ ಕಾರ್ಯಾಚರಣೆಯ ಪ್ರಾಥಮಿಕ ಗುರಿಯಾಗಿದೆ. ಗ್ರೇಲ್ ಗ್ರಾವಿಟಿ ರಿಕವರಿ ಅಂಡ್ ಇಂಟೀರಿಯರ್ ಲ್ಯಾಬೊರೇಟರಿ. ಇದು ಚಂದ್ರನಿಗೆ ಸಂಬಂಧಪಟ್ಟಂತಹ ನಾಸಾದ ಒಂದು ಕಾರ್ಯಾಚರಣೆಯಾಗಿದೆ. ಇದರಲ್ಲಿ ಎಬ್ ಮತ್ತು ಪ್ಲೋ ಎಂಬ ಎರಡು ರೋಬೋಟಿಕ್ ಬಾಹ್ಯಾಕಾಶ ನೌಕೆಗಳು ಇವೆ. ನೆಕ್ಸ್ಟ್, ಜ್ಞಾನ ಭಾರತಂ ಮಿಷನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜೂನ್ 9, 2025ರಂದು ನವೀಕರಿಸಿದ ರಾಷ್ಟ್ರೀಯ ಹಸ್ತಪ್ರತಿ ಮಿಷನ್ ಅನ್ನು ಆರಂಭಿಸಲಿದ್ದಾರೆ. ಈಗ ಇದನ್ನು ಜ್ಞಾನ ಭಾರತಂ ಮಿಷನ್ ಎಂದು ಪುನರುಚ್ಚರಿಸಲಾಗಿದೆ. ಜ್ಞಾನ ಭಾರತಂ ಮಿಷನ್ ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಬರುವ ಒಂದು ಸಮಗ್ರ ರಾಷ್ಟ್ರೀಯ ಉಪಕ್ರಮವಾಗಿದ್ದು, ಭಾರತದ ವಿಶಾಲ ಹಸ್ತಪ್ರತಿ ಪರಂಪರೆ, ವ್ಯವಸ್ಥಿತ ಸಮೀಕ್ಷೆ, ದಾಖಲೀಕರಣ, ಸಂರಕ್ಷಣೆ ಮತ್ತು ಡಿಜಿಟಲೀಕರಣಕ್ಕಾಗಿ ಸಮರ್ಪಿಸಲಾಗಿದೆ. ಈ ಮಿಷನ್ 2003ರಲ್ಲಿ ಸ್ಥಾಪನೆಯಾದ ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಹಿಂದಿನ ರಾಷ್ಟ್ರೀಯ ಹಸ್ತಪ್ರತಿಗಳ ಮಿಷನ್ ಅನ್ನು ನವೀಕರಿಸುತ್ತದೆ. ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್, NMM, ನ್ಯಾಷನಲ್ ಮಿಷನ್ ಫಾರ್ ಮನುಸ್ಕ್ರಿಪ್ಟ್ಸ್. ಈ ಕಾರ್ಯಾಚರಣೆಗೆ 60 ಕೋಟಿ ರೂಪಾಯಿಯವರೆಗೆ ಬಜೆಟ್ ನೀಡಲಾಗಿದೆ. ಇದಕ್ಕೆ ಸಂಸ್ಕೃತಿ ಸಚಿವಾಲಯವು ನೋಡಲ್ ಸಚಿವಾಲಯವಾಗಿರುತ್ತದೆ. ಶೈಕ್ಷಣಿಕ ಸಂಸ್ಥೆಗಳು, ವಸ್ತು ಸಂಗ್ರಹಾಲಯಗಳು, ಗ್ರಂಥಾಲಯಗಳು ಮತ್ತು ಖಾಸಗಿ ಸಂಗ್ರಾಹಕರು ಹೊಂದಿರುವ 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳನ್ನು ಒಳಗೊಳ್ಳುವುದು ಇದರ ವ್ಯಾಪ್ತಿಯಾಗಿರುತ್ತದೆ. ಹಸ್ತಪ್ರತಿ ಎಂದರೆ ಕನಿಷ್ಠ 75 ವರ್ಷ ಹಳೆಯದಾದ ಮತ್ತು ಗಮನಾರ್ಹ ವೈಜ್ಞಾನಿಕ, ಐತಿಹಾಸಿಕ ಅಥವಾ ಕಲಾತ್ಮಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಕಾಗದ, ತೊಗಟೆ ಅಥವಾ ತಾಳೆಗರಿಯಂತಹ ವಸ್ತುಗಳ ಮೇಲೆ ರಚಿಸಲಾದ ಕೈಬರಹದ ದಾಖಲೆಯಾಗಿದೆ. ಜ್ಞಾನ ಭಾರತಂ ಮಿಷನ್ ಇದು ಹಸ್ತಪ್ರತಿಗಳ ಸಂಗ್ರಹ, ಸಂರಕ್ಷಣೆ ಮತ್ತು ಅದರ ಡಿಜಿಟಲೀಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮವಾಗಿದೆ. ಹಸ್ತಪ್ರತಿ ಕನಿಷ್ಠ 75 ವರ್ಷ ಹಳೆಯದಾದಂತಹ ವೈಜ್ಞಾನಿಕ, ಐತಿಹಾಸಿಕ ಅಥವಾ ಕಲಾತ್ಮಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಕಾಗದ, ತೊಗಟೆ ಅಥವಾ ತಾಳೆಗರಿಯಂತಹ ವಸ್ತುಗಳ ಮೇಲೆ ರಚಿಸಲಾದ ಕೈಬರಹದ ದಾಖಲೆ. ನೆಕ್ಸ್ಟ್, ಮೊಸುರಾ ಪೆಂಟೋನಿ. ಸುಮಾರು 506 ಮಿಲಿಯನ್ ವರ್ಷಗಳ ಹಿಂದೆ ವಾಸಿಸುತ್ತಿದ್ದ 3 ಕಣ್ಣುಗಳ ಪ್ರಾಚೀನ ಪರಭಕ್ಷಕ ಮೊಸುರಾ ಪೆಂಟೋನಿಯನ್ನ ವಿಜ್ಞಾನಿಗಳು ಇತ್ತೀಚೆಗೆ ವಿವರಿಸಿದ್ದಾರೆ. ಮೊಸುರಾ ಪೆಂಟೋನಿ ಎಂಬುದು ಆರಂಭಿಕ ಆರ್ಥ್ರೋಪಾಡ್ಗಳ ಗುಂಪಾದ ರೇಡಿಯೋಡಾಂಟನ ಅಳಿವಿನಂಚಿನಲ್ಲಿರುವ ಜಾತಿಯಾಗಿದ್ದು, ಕ್ಯಾಂಬ್ರಿಯನ್ ಅವಧಿಯಲ್ಲಿ ಸಮುದ್ರ ಪರಭಕ್ಷಕವಾಗಿತ್ತು. ಈ ಜಾತಿಗೆ ಮೋತ್ರಾ ಎಂದು ಹೆಸರಿಸಲಾಗಿದೆ. ಇದು ಹಾರುತ್ತಿರುವ ಪತಂಗವನ್ನ ಹೋಲುತ್ತದೆ ಮತ್ತು ಅದರ ವಿಶಿಷ್ಟ ದೇಹ ರಚನೆಯಿಂದಾಗಿ ಕಾಲ್ಪನಿಕ ಪತಂಗ ಕೈಜು ಎಂದು ಹೆಸರಿಸಲಾಗಿದೆ. ಪಳಿಯುಳಿಕೆಗಳು ಪ್ರಾಥಮಿಕವಾಗಿ ಕೆನಡಿಯನ್ ರಾಕಿನ್ಸನ್ ಬರ್ಗೆಸ್ ಶೆಲ್ನಲ್ಲಿ ಕಂಡುಬಂದಿವೆ. ಇದು ಮೃದುದೇಹದ ಜೀವಿಗಳ ಅಸಾಧಾರಣ ಸಂರಕ್ಷಣೆಗೆ ಹೆಸರುವಾಸಿಯಾದ ತಾಣವಾಗಿದೆ. ಇದರ ಗಾತ್ರ ಸರಿಸುಮಾರು ವಯಸ್ಕ ಮಾನವನ ತೋರು ಬೆರಳಿನ ಉದ್ದದಷ್ಟಿರುತ್ತದೆ. ಇವು 3 ಕಣ್ಣುಗಳನ್ನು ಹೊಂದಿದ್ದವು, 2 ಪಾರ್ಶ್ವ ಮತ್ತು 1 ಪ್ರಮುಖ ಕೇಂದ್ರ ಕಣ್ಣು. ಅದರ ಕಾಲಕ್ಕೆ ಸುಧಾರಿತ ದೃಶ್ಯ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ.
ಮೊಸುರಾ ಪೆಂಟೋನಿ ಇದು 3 ಕಣ್ಣುಗಳನ್ನು ಹೊಂದಿರತಕ್ಕಂತಹ ಒಂದು ಜೀವಿ. ಇದನ್ನ ಕೈಜು, ಪತಂಗ ಕೈಜು ಎಂದು ಕೂಡ ಹೆಸರಿಸಲಾಗಿದೆ. ಟೈಪ್ 2 ಮಧುಮೇಹ. ಮಕ್ಕಳಲ್ಲಿ ಟೈಪ್ 2 ಮಧುಮೇಹ ಮತ್ತು ಬೊಜ್ಜಿನ ಅಪಾಯವನ್ನ ಕಡಿಮೆ ಮಾಡಲು, ವಿದ್ಯಾರ್ಥಿಗಳಲ್ಲಿ ಸಕ್ಕರೆ ಸೇವನೆಯನ್ನ ಮೇಲ್ವಿಚಾರಣೆ ಮಾಡಲು ಮತ್ತು ಕಡಿಮೆ ಮಾಡಲು ಸಕ್ಕರೆ ಮಂಡಳಿಗಳನ್ನ ಸ್ಥಾಪಿಸಲು ಸಿಬಿಎಸ್ಇ ಸಂಯೋಜಿತ ಶಾಲೆಗಳಿಗೆ ನಿರ್ದೇಶನ ನೀಡಿದೆ. ಟೈಪ್ 2 ಮಧುಮೇಹ. ಮಧುಮೇಹದ ಅತ್ಯಂತ ಸಾಮಾನ್ಯ ವಿಧವಾದ ಟೈಪ್ 2 ಮಧುಮೇಹ ರಕ್ತದಲ್ಲಿನ ಸಕ್ಕರೆ ಎಂದು ಕರೆಯಲ್ಪಡುವ ಬ್ಲಡ್ ಗ್ಲೂಕೋಸ್ ತುಂಬಾ ಅಧಿಕವಾಗಿದ್ದಾಗ ಸಂಭವಿಸುವ ಕಾಯಿಲೆಯಾಗಿದೆ. ರಕ್ತದಲ್ಲಿನ ಗ್ಲೂಕೋಸ್ ಶಕ್ತಿಯ ಮುಖ್ಯ ಮೂಲವಾಗಿದೆ ಮತ್ತು ಇದು ಮುಖ್ಯವಾಗಿ ಸೇವಿಸುವ ಆಹಾರದಿಂದ ಬರುತ್ತದೆ. ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಇನ್ಸುಲಿನ್ ಎಂಬ ಹಾರ್ಮೋನ್ ಗ್ಲೂಕೋಸ್ ಅನ್ನು ಮಾನವನ ಜೀವಕೋಶಗಳಿಗೆ ಪ್ರವೇಶಿಸಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಅದು ಶಕ್ತಿಯಾಗಿ ಬಳಸಲ್ಪಡುತ್ತದೆ. ಟೈಪ್ 2 ಮಧುಮೇಹದಲ್ಲಿ ಮಾನವನ ದೇಹವು ಸಾಕಷ್ಟು ಇನ್ಸುಲಿನ್ ಉತ್ಪಾದಿಸುವುದಿಲ್ಲ ಅಥವಾ ಇನ್ಸುಲಿನ್ ಅನ್ನು ಚೆನ್ನಾಗಿ ಬಳಸುವುದಿಲ್ಲ. ಹೆಚ್ಚು ಗ್ಲೂಕೋಸ್ ದೇಹದ ರಕ್ತದಲ್ಲಿ ಉಳಿಯುತ್ತದೆ ಮತ್ತು ಸಾಕಷ್ಟು ಜೀವಕೋಶಗಳನ್ನು ತಲುಪುವುದಿಲ್ಲ. ಟೈಪ್ 2 ಮಧುಮೇಹವು ಅಧಿಕ ತೂಕ ಅಥವಾ ಬೊಜ್ಜು ಇರುವುದು, ದೈಹಿಕವಾಗಿ ಸಕ್ರಿಯವಾಗಿಲ್ಲದಿರುವುದು ಅಥವಾ ವಂಶವಾಹಿಯಿಂದ ಉಂಟಾಗಬಹುದು. ಸಂಶೋಧಕರು ಅಂದಾಜಿನ ಪ್ರಕಾರ ವಿಶ್ವದ ಜನಸಂಖ್ಯೆಯ ಸುಮಾರು 6.3% ಜನರು ಈ ಮಧುಮೇಹದಿಂದ ಬಳಲುತ್ತಿದ್ದಾರೆ. ಟೈಪ್ 2 ಡಯಾಬಿಟಿಸ್ ಹೆಚ್ಚಾಗಿ 45 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನರು, ಮಕ್ಕಳು ಸೇರಿದಂತೆ ಹೆಚ್ಚಿನವರಲ್ಲಿ ಇದನ್ನು ಕಾಣಬಹುದಾಗಿದೆ. ಟೈಪ್ 2 ಮಧುಮೇಹ ಅನೇಕ ಜನರಲ್ಲಿ ಯಾವುದೇ ಲಕ್ಷಣಗಳನ್ನು ಹೊಂದಿರುವುದಿಲ್ಲ. ರೋಗ ಲಕ್ಷಣಗಳು ಹಲವಾರು ವರ್ಷಗಳಲ್ಲಿ ನಿಧಾನವಾಗಿ ಬೆಳೆಯುತ್ತವೆ. ಹೆಚ್ಚಿದ ಬಾಯಾರಿಕೆ ಮತ್ತು ಮೂತ್ರ ವಿಸರ್ಜನೆ, ಹಸಿವು ಹೆಚ್ಚಾಗುವುದು, ಸುಸ್ತಾಗುವುದು, ಮಸುಕಾದ ದೃಷ್ಟಿ, ಪಾದಗಳು ಅಥವಾ ಕೈಗಳಲ್ಲಿ ಮರಗಟ್ಟುವಿಕೆ, ಗುಣವಾಗದ ಹುಣ್ಣುಗಳು ಇವು ಟೈಪ್ 2 ಮಧುಮೇಹದ ಲಕ್ಷಣಗಳಾಗಿವೆ. ಹೆಚ್ಚಿನ ತೂಕದ ನಷ್ಟ ಉಂಟಾಗುತ್ತದೆ. ಟೈಪ್ 2 ಮಧುಮೇಹಕ್ಕೆ ಚಿಕಿತ್ಸೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವುದನ್ನು ಒಳಗೊಂಡಿರುತ್ತದೆ. ಆರೋಗ್ಯಕರ ಜೀವನ ಶೈಲಿಯನ್ನ ನಡೆಸುವ ಮೂಲಕ ಇದು ಸಾಧ್ಯವಾಗುತ್ತದೆ. ಕೆಲವು ಜನರು ಮಧುಮೇಹ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಇದರಲ್ಲಿ ಮಾತ್ರೆಗಳು ಅಥವಾ ಇನ್ಸುಲಿನ್ ನಂತಹ ಚರ್ಮದ ಅಡಿಯಲ್ಲಿ ನೀಡುವ ಚುಚ್ಚುಮದ್ದು ಔಷಧಿಗಳು ಸೇರಿರುತ್ತವೆ. ಟೈಪ್ 2 ಮಧುಮೇಹ. ಮಕ್ಕಳಲ್ಲಿ ಟೈಪ್ 2 ಮಧುಮೇಹವನ್ನ ಕಡಿಮೆ ಮಾಡಲು, ವಿದ್ಯಾರ್ಥಿಗಳಲ್ಲಿ ಸಕ್ಕರೆ ಸೇವನೆಯನ್ನ ಮೇಲ್ವಿಚಾರಣೆ ಮಾಡಲು ಸಕ್ಕರೆ ಮಂಡಳಿಗಳನ್ನು ಸ್ಥಾಪಿಸಲು ಸಿಬಿಎಸ್ಇ ಸಂಯೋಜಿತ ಶಾಲೆಗಳಿಗೆ ನಿರ್ದೇಶನ ನೀಡಲಾಗಿದೆ. ಟೈಪ್ 2 ಮಧುಮೇಹ ಅಧಿಕ ತೂಕ, ಬೊಜ್ಜು, ದೈಹಿಕವಾಗಿ ಸಕ್ರಿಯವಾಗಿಲ್ಲದಿರುವುದರಿಂದ ಅಥವಾ ವಂಶವಾಹಿಯಿಂದ ಉಂಟಾಗಬಹುದು. ವಿಶ್ವದ ಜನಸಂಖ್ಯೆಯ ಸುಮಾರು 6.3% ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ. ನೆಕ್ಸ್ಟ್, ಇ ಪಾಸ್ಪೋರ್ಟ್ಗಳು. ಭಾರತ ತನ್ನ ನಾಗರಿಕರಿಗೆ ಇ ಪಾಸ್ಪೋರ್ಟ್ಗಳನ್ನು ನೀಡಲು ಆರಂಭಿಸಿದೆ. ಇ ಪಾಸ್ಪೋರ್ಟ್ಗಳು ಸಾಂಪ್ರದಾಯಿಕ ಪಾಸ್ಪೋರ್ಟ್ನ ನವೀಕರಿಸಿದ ಆವೃತ್ತಿಯಾಗಿದೆ. ಎಲೆಕ್ಟ್ರಾನಿಕ್ ಅಥವಾ ಬಯೋಮೆಟ್ರಿಕ್ ಪಾಸ್ಪೋರ್ಟ್. ಇದು ಸಾಂಪ್ರದಾಯಿಕ ಕಿರುಪುಸ್ತಕವನ್ನು ಎಂಬೆಡೆಡ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಚಿಪ್ ಮತ್ತು ಹಿಂಬದಿಯ ಕವರ್ನಲ್ಲಿ ಆಂಟೆನಾದೊಂದಿಗೆ ಸಂಯೋಜಿಸುತ್ತದೆ. ಇ ಪಾಸ್ಪೋರ್ಟ್ ಎಂದರೆ ವೈಯಕ್ತಿಕ ಮತ್ತು ಬಯೋಮೆಟ್ರಿಕ್ ವಿವರಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸುವ ಎಂಬೆಡೆಡ್ ಎಲೆಕ್ಟ್ರಾನ್ ಚಿಪ್ ಹೊಂದಿರುವ ಪಾಸ್ಪೋರ್ಟ್ ಆಗಿದೆ. ಈ ಚಿಪ್ ಹೋಲ್ಡರ್ನ ವೈಯಕ್ತಿಕ ಮತ್ತು ಬಯೋಮೆಟ್ರಿಕ್ ಡೇಟಾವನ್ನು ಸುರಕ್ಷಿತವಾಗಿ ಸಂಗ್ರಹಿಸುತ್ತದೆ. ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಚಿಪ್ ಮತ್ತು ಆಂಟೆನಾ ಎನ್ಕ್ರಿಪ್ಟ್ ಮಾಡಿದ ವೈಯಕ್ತಿಕ ಮತ್ತು ಬಯೋಮೆಟ್ರಿಕ್ ಡೇಟಾವನ್ನು ಸಂಗ್ರಹಿಸುತ್ತದೆ. ಇದು ಅನಧಿಕೃತ ಪ್ರವೇಶ ಅಥವಾ ಟ್ಯಾಂಪರಿಂಗ್ ಅನ್ನು ಅತ್ಯಂತ ಕಷ್ಟಕರವಾಗಿರಿಸುತ್ತದೆ. ಇದು ಎನ್ಕ್ರಿಪ್ಟ್ ಮಾಡಲಾದ ಬಯೋಮೆಟ್ರಿಕ್ ಡೇಟಾ ಮತ್ತು ಡಿಜಿಟಲ್ ಸಹಿಗಳಿಂದಾಗಿ ನಕಲು ಮತ್ತು ಗುರುತಿನ ಕಳ್ಳತನದ ವಿರುದ್ಧ ಬಲವಾದ ರಕ್ಷಣೆ ಒದಗಿಸುತ್ತದೆ. ಸ್ವಯಂಚಾಲಿತ ಇ-ಗೇಟ್ಗಳು ಮತ್ತು ಡಿಜಿಟಲ್ ಪರಿಶೀಲನೆಯು ವಿಮಾನ ನಿಲ್ದಾಣಗಳಲ್ಲಿ ಹಸ್ತಚಾಲಿತ ತಪಾಸಣೆ ಮತ್ತು ಕಾಯುವ ಸಮಯವನ್ನು ಕಡಿಮೆ ಮಾಡುತ್ತದೆ.
ಹೊಸ ಇ ಪಾಸ್ಪೋರ್ಟ್ಗಳು ಇನ್ನು ಮುಂದೆ ಕೊನೆಯ ಪುಟದಲ್ಲಿ ವಸತಿ ವಿಳಾಸವನ್ನ ಮುದ್ರಿಸುವುದಿಲ್ಲ. ಇದನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಅಧಿಕೃತ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶಿಸಲು ಸಾಧ್ಯವಾಗುತ್ತದೆ. ಇ ಪಾಸ್ಪೋರ್ಟ್ಗಳು ಭಾರತ ಕೂಡ ಇತ್ತೀಚೆಗೆ ತನ್ನ ನಾಗರಿಕರಿಗೆ ಇ ಪಾಸ್ಪೋರ್ಟ್ಗಳನ್ನು ನೀಡಲು ಪ್ರಾರಂಭಿಸಿದೆ. ಇ ಪಾಸ್ಪೋರ್ಟ್ ಎಲೆಕ್ಟ್ರಾನಿಕ್ ಅಥವಾ ಬಯೋಮೆಟ್ರಿಕ್ ಪಾಸ್ಪೋರ್ಟ್. ಇದು ಎಂಬೆಡೆಡ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಚಿಪ್ ಅನ್ನು ಹೊಂದಿರುತ್ತೆ. ಈ ಎಲೆಕ್ಟ್ರಾನಿಕ್ ಚಿಪ್ ನಮ್ಮ ವೈಯಕ್ತಿಕ ಮತ್ತು ಬಯೋಮೆಟ್ರಿಕ್ ಡೇಟಾವನ್ನು ಸಂರಕ್ಷಿತವಾಗಿ ಸುರಕ್ಷಿತವಾಗಿ ಸಂಗ್ರಹಿಸುತ್ತದೆ. ನೆಕ್ಸ್ಟ್, ವರ್ಲ್ಡ್ ಫುಡ್ ಪ್ರೈಸ್ ವಿಶ್ವ ಆಹಾರ ಪ್ರಶಸ್ತಿ 2025 ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವ ಮತ್ತು ಬೆಳೆ ಇಳುವರಿ ಮತ್ತು ಪೋಷಣೆಯನ್ನು ಹೆಚ್ಚಿಸಲು ಜೈವಿಕ ಬೀಜ ಮತ್ತು ಮಣ್ಣಿನ ಸಂಸ್ಕರಣೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿನ ಪ್ರವರ್ತಕ ಕೆಲಸಕ್ಕಾಗಿ ಬ್ರೆಜಿಲಿಯನ್ ವಿಜ್ಞಾನಿ ಮರಿಯಾಂಗೆಲಾ ಹಂಗ್ರಿಯಾ ಇತ್ತೀಚೆಗೆ 2025ರ ವಿಶ್ವ ಆಹಾರ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಬ್ರೆಜಿಲಿಯನ್ ಸೂಕ್ಷ್ಮ ಜೀವಶಾಸ್ತ್ರಜ್ಞೆ ಮರಿಯಾಂಗೆಲಾ ಹಂಗ್ರಿಯಾ ಅವರು ಜೈವಿಕ ಬೀಜ ಮತ್ತು ಮಣ್ಣಿನ ಸಂರಕ್ಷಣೆಗಾಗಿ 2025ರ ವಿಶ್ವ ಆಹಾರ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಹಂಗ್ರಿಯಾದ ಸಂಶೋಧನೆಯು ಬೆಳೆಗಳು ಪೋಷಕಾಂಶಗಳಿಂದಾಗಿ ಮಣ್ಣಿನ ಬ್ಯಾಕ್ಟೀರಿಯಾವನ್ನ ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ, ಇಳುವರಿಯನ್ನ ಹೆಚ್ಚಿಸುತ್ತದೆ ಮತ್ತು ಸಂಶ್ಲೇಷಿತ ರಸಗೊಬ್ಬರಗಳ ಅಗತ್ಯವನ್ನ ಕಡಿಮೆ ಮಾಡುತ್ತದೆ. ವಿಶ್ವ ಆಹಾರ ಪ್ರಶಸ್ತಿ ಇದು ಜಗತ್ತಿನಲ್ಲಿ ಆಹಾರ ಗುಣಮಟ್ಟ, ಪ್ರಮಾಣ ಅಥವಾ ಲಭ್ಯತೆಯನ್ನು ಸುಧಾರಿಸುವ ಮೂಲಕ ಮಾನವ ಅಭಿವೃದ್ಧಿಯನ್ನು ಮುಂದುವರೆಸಿದ ವ್ಯಕ್ತಿಗಳ ಸಾಧನೆಗಳನ್ನು ಗುರುತಿಸುವ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ. ಇದನ್ನು ಆಹಾರ ಮತ್ತು ಕೃಷಿಗಾಗಿ ನೊಬೆಲ್ ಪ್ರಶಸ್ತಿ ಎಂದು ಕೂಡ ಕರೆಯಲಾಗುತ್ತದೆ. ಆಹಾರ, ಕೃಷಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಉತ್ಪಾದನೆ, ಮಾರುಕಟ್ಟೆ, ಪೋಷಣೆ, ಅರ್ಥಶಾಸ್ತ್ರ, ಬಡತನ ನಿರ್ಮೂಲನೆ, ರಾಜಕೀಯ ನಾಯಕತ್ವ ಮತ್ತು ಸಾಮಾಜಿಕ ವಿಜ್ಞಾನಗಳಂತಹ ವಿಶ್ವ ಆಹಾರ ಪೂರೈಕೆಯಲ್ಲಿ ತೊಡಗಿರುವ ಯಾವುದೇ ಕ್ಷೇತ್ರದಲ್ಲಿನ ಕೊಡುಗೆಗಳನ್ನು ಇದು ಗುರುತಿಸುತ್ತದೆ. ಈ ಪ್ರಶಸ್ತಿಯನ್ನ 1986ರಲ್ಲಿ 1970ರ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ನಾರ್ಮನ್ ಇ ಬೋರ್ಲಾಂಗ್ ಅವರು ಸ್ಥಾಪಿಸಿದರು. ಇದನ್ನು ಈಗ ವಿಶ್ವ ಆಹಾರ ಪ್ರಶಸ್ತಿ ಪ್ರತಿಷ್ಠಾನವು ಹಲವಾರು ಪ್ರಾಯೋಜಕರ ಬೆಂಬಲದೊಂದಿಗೆ ನಿರ್ವಹಿಸುತ್ತಿದೆ. ಇದು $5 ಲಕ್ಷ ಮೌಲ್ಯದ ಪ್ರಶಸ್ತಿಯಾಗಿದ್ದು, ಅಕ್ಟೋಬರ್ ಮಧ್ಯದಲ್ಲಿ ವಿಶ್ವ ಆಹಾರ ದಿನದಂದು ಅಥವಾ ಅದರ ಆಸುಪಾಸಿನಲ್ಲಿ ಅಮೆರಿಕಾದ ಅಯೋವಾದ ಡೆಸ್ ಮೊಯಿನ್ಸ್ನಲ್ಲಿ ಬೋರ್ಲಾಂಗ್ ಸಂವಾದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದ ಜೊತೆಯಲ್ಲಿ ನಡೆಯುವ ಲಾರಿಯೇಟ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಔಪಚಾರಿಕವಾಗಿ ಪ್ರದಾನ ಮಾಡಲಾಗುತ್ತದೆ. 1960ರ ದಶಕದಲ್ಲಿ ಭಾರತದಲ್ಲಿ ಹೆಚ್ಚಿನ ಇಳುವರಿಗೆ ನೀಡುವ ಗೋಧಿ ಮತ್ತು ಅಕ್ಕಿ ಪ್ರಭೇದಗಳನ್ನು ಪರಿಚಯಿಸಿದ್ದಕ್ಕಾಗಿ 1987ರಲ್ಲಿ MS ಸ್ವಾಮಿನಾಥನ್ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಯಿತು. ಇವರು ಮೊದಲ ವಿಶ್ವ ಆಹಾರ ಪ್ರಶಸ್ತಿ ಪುರಸ್ಕೃತರಾದರು. ವಿಶ್ವ ಆಹಾರ ಪ್ರಶಸ್ತಿ 2025 ಇದನ್ನ ಬ್ರೆಜಿಲಿಯನ್ ವಿಜ್ಞಾನಿ ಮರಿಯಾಂಗೆಲಾ ಹಂಗ್ರಿಯಾ ಅವರಿಗೆ ನೀಡಲಾಗಿದೆ. ವಿಶ್ವ ಆಹಾರ ಪ್ರಶಸ್ತಿಯನ್ನ ಜಗತ್ತಿನಲ್ಲಿ ಆಹಾರದ ಗುಣಮಟ್ಟ, ಪ್ರಮಾಣ ಅಥವಾ ಲಭ್ಯತೆಯನ್ನು ಸುಧಾರಿಸುವ ಮೂಲಕ ಮಾನವ ಅಭಿವೃದ್ಧಿಯನ್ನ ಮುಂದುವರಿಸಿದ ವ್ಯಕ್ತಿಗಳ ಸಾಧನೆಗಳನ್ನ ಗುರುತಿಸಲು ನೀಡಲಾಗುತ್ತದೆ. ಇದು ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ. ಇದು ಆಹಾರ ಮತ್ತು ಕೃಷಿಗಾಗಿ ನೀಡುವಂತಹ ನೊಬೆಲ್ ಪ್ರಶಸ್ತಿಯಾಗಿದೆ. 1986ರಲ್ಲಿ ನಾರ್ಮನ್ ಇ ಬೋರ್ಲಾಂಗ್ ಅವರು ಈ ಪ್ರಶಸ್ತಿಯನ್ನ ಸ್ಥಾಪಿಸಿದವರು. ನಾರ್ಮನ್ ಇ ಬೋರ್ಲಾಂಗ್ ಅವರಿಗೆ 1970ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ಪ್ರಶಸ್ತಿಯನ್ನ ಲಾರಿಯೇಟ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಔಪಚಾರಿಕವಾಗಿ ಪ್ರದಾನ ಮಾಡಲಾಗುತ್ತದೆ. ಇನ್ನು 1987ರಲ್ಲಿ ಪ್ರಥಮ ಬಾರಿಗೆ ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ಈ ವಿಶ್ವ ಆಹಾರ ಪ್ರಶಸ್ತಿಯನ್ನ ನೀಡಲಾಯಿತು. ಸಾರ್ವಜನಿಕ ಸುರಕ್ಷತಾ ಕಾಯ್ದೆ PSA ಪಬ್ಲಿಕ್ ಸೇಫ್ಟಿ ಆಕ್ಟ್
ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಇತ್ತೀಚೆಗೆ ಶ್ರೀನಗರದಲ್ಲಿ 23 ವ್ಯಕ್ತಿಗಳು ವಿಧ್ವಂಸಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ರಾಷ್ಟ್ರೀಯ ಭದ್ರತೆ, ಸಾರ್ವಜನಿಕ ಸುವ್ಯವಸ್ಥೆಗೆ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ಸಾರ್ವಜನಿಕ ಸುರಕ್ಷತಾ ಕಾಯ್ದೆಯನ್ನ ಹೇರಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಸಾರ್ವಜನಿಕ ಸುರಕ್ಷತಾ ಕಾಯ್ದೆ 1978 ಕಾಯ್ದೆ ಸಂಖ್ಯೆ 6 ಮೂಲತಃ ಈ ರಾಜ್ಯ ಶಾಸಕಾಂಗವು ಜಾರಿಗೆ ತಂದ ಮತ್ತು ಈಗ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಅನ್ವಯಿಸುವ ತಡೆಗಟ್ಟುವ ಬಂಧನ ಕಾನೂನಾಗಿದೆ. ರಾಜ್ಯದ ಭದ್ರತೆಗೆ ಅಥವಾ ಸಾರ್ವಜನಿಕ ಸುವ್ಯವಸ್ಥೆಯ ನಿರ್ವಹಣೆಗೆ ಹಾನಿಕಾರಕವಾದ ಕ್ರಮಗಳನ್ನು ತಡೆಗಟ್ಟಲು ವ್ಯಕ್ತಿಗಳನ್ನ ಬಂಧಿಸಲು ಅಧಿಕಾರಿಗಳಿಗೆ ಅಧಿಕಾರ ನೀಡುವುದು ಇದರ ಪ್ರಾಥಮಿಕ ಉದ್ದೇಶವಾಗಿದೆ. ಇದು ವಿಚಾರಣೆ ಇಲ್ಲದೆ ವ್ಯಕ್ತಿಗಳನ್ನ ಬಂಧಿಸಲು ಅನುಮತಿ ನೀಡುತ್ತದೆ. ಈ ಕಾಯ್ದೆಯ ಅಡಿಯಲ್ಲಿ ಬಂಧಿತರಾದವರು ಜಾಮೀನು ಪಡೆಯಲು ಅಥವಾ ಅವರನ್ನು ಪ್ರತಿನಿಧಿಸಲು ವಕೀಲರನ್ನ ನೇಮಿಸಲು ಸಾಧ್ಯವಿಲ್ಲ. ಇದರಿಂದಾಗಿ ಅವರಿಗೆ ಸೀಮಿತ ಕಾನೂನು ಪ್ರಾತಿನಿಧ್ಯ ಆಯ್ಕೆಗಳಿವೆ. ಪಿಎಸ್ಐ ಬಂಧನವನ್ನ ಪ್ರಶ್ನಿಸುವ ಏಕೈಕ ಮಾರ್ಗವೆಂದರೆ ಬಂಧಿತ ವ್ಯಕ್ತಿಯ ಸಂಬಂಧಿಕರು ಉನ್ನತ ನ್ಯಾಯಾಲಯಗಳಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಸುವುದು. ಪಿಎಸ್ಐ ಬಂಧನ ಆದೇಶವನ್ನು ಹೈಕೋರ್ಟ್ ಅಥವಾ ಪಿಎಸ್ಎ ಬಂಧನ ಆದೇಶವನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದರೂ ಸರ್ಕಾರವು ಹೊಸ ಬಂಧನ ಆದೇಶವನ್ನ ಹೊರಡಿಸಬಹುದು. ಬಂಧನ ಆದೇಶವನ್ನ ಹೊರಡಿಸುವ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕಾನೂನುಬದ್ಧವಾಗಿ ರಕ್ಷಿಸಲ್ಪಡುತ್ತಾರೆ, ಏಕೆಂದರೆ ಪಿಎಸ್ಎ ಅಂತಹ ಕ್ರಮಗಳನ್ನು ಸದ್ಭಾವನೆಯಿಂದ ಮಾಡಲಾಗುತ್ತದೆ ಎಂದು ಪರಿಗಣಿಸುತ್ತದೆ. ಪಿಎಸ್ಎ ಪಬ್ಲಿಕ್ ಸೇಫ್ಟಿ ಆಕ್ಟ್ ಸೆಕ್ಷನ್ 8 ಇದು ಬಂಧನಕ್ಕೆ ಆಧಾರಗಳನ್ನು ವಿಶಾಲವಾಗಿ ವ್ಯಾಖ್ಯಾನಿಸುತ್ತದೆ. ಇದರಲ್ಲಿ ದ್ವೇಷವನ್ನ ಉತ್ತೇಜಿಸುವುದು, ಪ್ರಚೋದಿಸುವುದು ಅಥವಾ ಸಾರ್ವಜನಿಕ ಸಾಮರಸ್ಯಕ್ಕೆ ಧಕ್ಕೆ ತರುವ ಯಾವುದೇ ಕೃತ್ಯಗಳು ಸೇರಿವೆ. ಅಂತಿಮ ನಿರ್ಧಾರಗಳನ್ನು ಜಿಲ್ಲಾ ಅಧಿಕಾರಿಗಳಿಗೆ ಬಿಡಲಾಗುತ್ತದೆ. ಸಾರ್ವಜನಿಕ ಸುವ್ಯವಸ್ಥೆಗೆ ಭಂಗ ತಂದರೆ 1 ವರ್ಷದವರೆಗೆ ಮತ್ತು ರಾಜ್ಯ ಭದ್ರತೆಗೆ ಹಾನಿಕಾರಕ ಚಟುವಟಿಕೆಗಳಿಗೆ 2 ವರ್ಷಗಳವರೆಗೆ ಬಂಧನಕ್ಕೆ ಪಿಎಸ್ಎ ಅವಕಾಶ ನೀಡುತ್ತದೆ. ಪಿಎಸ್ಎ ಪಬ್ಲಿಕ್ ಸೇಫ್ಟಿ ಆಕ್ಟ್ ರಾಜ್ಯ ಭದ್ರತೆಗೆ ಅಥವಾ ಸಾರ್ವಜನಿಕ ಸುವ್ಯವಸ್ಥೆಯ ನಿರ್ವಹಣೆಗೆ ಹಾನಿಕಾರಕವಾದ ಕ್ರಮಗಳನ್ನು ತಡೆಗಟ್ಟಲು ವ್ಯಕ್ತಿಗಳನ್ನ ಬಂಧಿಸಲು ಅಧಿಕಾರಿಗಳಿಗೆ ಅಧಿಕಾರ ನೀಡುವುದು ಈ ಪಿಎಸ್ಎಯ ಪ್ರಾಥಮಿಕ ಉದ್ದೇಶವಾಗಿದೆ. ವಿಚಾರಣೆಗಳಿಲ್ಲದೆ ವ್ಯಕ್ತಿಗಳನ್ನ ಬಂಧಿಸಲು ಇದು ಅನುಮತಿಯನ್ನ ನೀಡುತ್ತದೆ. ಈ ಕಾಯ್ದೆ ಅಡಿಯಲ್ಲಿ ಬಂಧಿತರಾದಂತವರು ಜಾಮೀನು ಪಡೆಯಲು ಸಾಧ್ಯವಿಲ್ಲ. ಅದೇ ರೀತಿ ಅವರನ್ನ ಪ್ರತಿನಿಧಿಸಲು ಯಾವುದೇ ರೀತಿ ವಕೀಲರನ್ನ ನೇಮಿಸಲು ಕೂಡ ಸಾಧ್ಯವಿಲ್ಲ. ಅವರಿಗೆ ಸೀಮಿತ ಕಾನೂನು ಪ್ರಾತಿನಿಧ್ಯ ಆಯ್ಕೆಗಳಿವೆ. ಪಿಎಸ್ಎ ಪಬ್ಲಿಕ್ ಸೇಫ್ಟಿ ಆಕ್ಟ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.